ಗೈಸ್, ಹೆಂಗಿದ್ದೀರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ಮಿನಿ ವ್ಲಾಗ್ ವಿತ್ ಫ್ಯಾಮಿಲಿ. ಸೊ ವೀಕೆಂಡ್ ಹೆಂಗ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಆಗ್ತೈತೆ ಅಂತ ಹೇಳಿ ನೋಡೋಣಂತ. ಬರೀ ಸೀದಾ ಕಾರ್ ತಗೊಂಡು ಹೈವೇ ಎಂಜಾಯ್ ಮಾಡ್ಕೋತ ನಮ್ಮ ನಡೆದಿದ್ದು ಕಿತ್ತೂರಿನ ಕಡೆ. ಸೊ ಕಿತ್ತೂರಿಗೆ ಹೋದ್ ಕೂಡಲೇ ಪಪ್ಪ ನಂಗೆ ಯಾವಾಗ್ಲೂ ಹೇಳ್ತಿದ್ರು, ನಿಂಗೆ ಅದ್ರ ಬಗ್ಗೆ ಹಿಸ್ಟ್ರಿ ಗೊತ್ತೇನ ಅಂತ ಹೇಳಿ. ಬಿಕಾಸ್ ಅವರೆಲ್ಲ ಹಳೆ ಕಾಲದವ್ರು ಅದ್ರ ಬಗ್ಗೆ ಭಾಳ ತಿಳ್ಕೊಂಡಿರ್ತಾರೆ. ಸೊ ಪಪ್ಪ ಹಿಂಗೆ ಎಕ್ಸ್ಪ್ಲೇನ್ ಮಾಡ್ಕೋತ ನಮ್ಮನ್ನ ಕರ್ಕೊಂಡು ಹೋಗಿದ್ದ ಫಸ್ಟ್ ಕಿತ್ತೂರಿನ ಕೋಟೆ. ಆಹಾ, ನೋಡಾಕ ಎರಡು ಕಣ್ಣು ಸಾಲಂಗಿಲ್ರಿ. ರೀಕನ್ಸ್ಟ್ರಕ್ಷನ್ ನಡೆದೈತಿ, ವಾಪಸ್ ಅದ್ರನ್ನ ತಯಾರಿ ಮಾಡಾಕತ್ತಾರ. ಸೊ ಅದಕ್ಕೆ ಎಲ್ಲ ಕಲ್ಲೆಲ್ಲ ತಂದಿಟ್ಟಾರ. ಪಪ್ಪ ನಂಗೆ ಹೇಳ್ಕೊಂತ ಹೊಂಟಿದ್ರ, ಇದು ಹಿಂಗಿರ್ತೈತಿ, ಇದು ಹಿಂಗಿತ್ತು ಮೊದ್ಲ ನಾ ಬಂದು ನೋಡ್ದಾಗ ಅಂತ ಹೇಳಿ. ಖರೆ ಕೇಳಾಕ ಇಷ್ಟು ಮಸ್ತ್ ಅನಿಸ್ತೈತಪ್ಪ ಅಂತಂದ್ರೆ, ನಮ್ಮ ಕರ್ನಾಟಕದಾಗ, ಅದು ನಮ್ಮ ಉತ್ತರ ಕರ್ನಾಟಕದಾಗ ಇಷ್ಟು ಚಲೋ ಹಿಸ್ಟಾರಿಕ್ ಪ್ಲೇಸಸ್ ಅದಾವಪ್ಪ ಅಂತಂದ್ರೆ ಅದು ನಮ್ಮ ಹೆಮ್ಮೆನ ಅನ್ಕೋಬೇಕ. ಸೊ ಇನ್ನು ಯಾರ್ಯಾರು ನೋಡಿಲ್ಲ ಕಿತ್ತೂರು ಕೋಟೆನ, ಫಸ್ಟ್ ಹೋಗಿ ನೋಡ್ರಿ, ಅದ್ರ ಬಗ್ಗೆ ತಿಳ್ಕೊಂಡು ಹೋಗ್ರಿ. ಕಿತ್ತೂರಿಗೆ ಹೋಗ್ಯವಂತ ಅಲ್ಲಿಂದ 15 ಕಿಲೋಮೀಟರ್ ಇರುವಂತ ನಮ್ಮ ಸಂಗೊಳ್ಳಿ ರಾಯಣ್ಣನ ಶೌರ್ಯ ಭೂಮಿಗೆ ಹೋಗ್ಲಿಲ್ಲ ಅಂದ್ರೆ ಹೆಂಗ, ಈ ಸ್ಥಳದ ಬಗ್ಗೆ ತಿಳ್ಕೊಬೇಕಪ್ಪ ಅಂತಂದ್ರ ಆಹಾ ಎಂತ ಖುಷಿ ಗೊತ್ತಾ. ಇಡೀ ನಮ್ಮ ಕಣ್ಣು ಮುಂದನ ಸಂಗೊಳ್ಳಿ ರಾಯಣ್ಣನ ಕತಿನ ಬಂದ್ ಹೋಗ್ತೈತಿ. ನಮ್ ದೇಶದ ಮ್ಯಾಗಿನ ಪ್ರೀತಿಗೋಸ್ಕರ ಅವ್ರ ಜೀವವನ್ನೇ ಮುಡುಪಾಗಿಟ್ಟ ಕಿತ್ತೂರು ರಾಣಿ ಚೆನ್ನಮ್ಮಗ ಹಾಗೂ ಸಂಗೊಳ್ಳಿ ರಾಯಣ್ಣಗ ನಮ್ ಕಡೆಯಿಂದ ಒಂದ್ ದೊಡ್ಡ ಸಲಾಂ. ಇಡೀ ಶೌರ್ಯ ಭೂಮಿನ ಇನ್ನೊಂದು ಹೊಸ ಬ್ಲಾಗ್ನಾಗ ತೋರಿಸ್ತೇನಂತ. ಸಿಗೋಣಂತ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.